ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನೋಡಿ ಹೊರಗಿನ ವಾತಾವರಣ ಯಾವ ಥರ ಇದೆ ಅಂತ. ಎಲ್ಲ ಕಡೆ ಮೋಡ ಮೋಡ ಇದೆ, ಮಳೆ ವಾತಾವರಣ ಇದೆ. ಎಲ್ಲನೂ ಮೋಡ ನೋಡಿ. ಒಳಗಡೆ ನೋಡಿ ಕತ್ಲೆ ಇತ್ತು, ಅದಕ್ಕೆ ಕರೆಂಟ್ ಹಾಕ್ಕೊಂಡಿದ್ದೀನಿ. ಹೊರಗಡೆ ಮೋಡ ಇತ್ತಂದರೆ ಒಳಗೆಲ್ಲ ಕತ್ಲೆ ಆಗಿಬಿಡುತ್ತೆ. ಅದರಲ್ಲಿ ನಮ್ಮದು ತುಂಬಾ ಕತ್ಲೆ ಇದೆ. ಒಳಗೆ ಅಡುಗೆ ಮನೆಗಂತೂ ನಮಗೆ 24 ತಾಸು ಕರೆಂಟ್ ಬೇಕೇ ಬೇಕು, ಇಲ್ಲ ಅಂದರೆ ತುಂಬಾ ಕತ್ಲೆ ಆಗುತ್ತೆ ನೋಡಿ. ಎಲ್ಲ ಕಡೆ ಕರೆಂಟ್ ಹಾಕ್ಕೊಂಡೇ ನಾವು ಕೆಲಸ ಮಾಡಬೇಕಿಲ್ಲಿ. ಈಗ ನೋಡಿ ಹಾಲು ಕಾಯಿಸಬೇಕು. ಹಾಲು ಕಾಯಿಸ್ಕೊಂಡು ಚಹಾ ಮಾಡ್ಕೋಬೇಕು. ಫಸ್ಟು ಸ್ವಲ್ಪ ಚಳಿ ಇದೆ, ಸ್ವಲ್ಪ ಬಿಸಿ ಬಿಸಿ ಚಹಾ ಕುಡಿದ್ರೆ ಚಳಿ ಹೋಗುತ್ತೆ. ಆಮೇಲೆ ನಾವು ಕೆಲಸ ಮಾಡ್ಕೋಬೋದು. ಹಾಲು ಕಾಸೋಕ್ಕಿಟ್ಟು ಮತ್ತು ಒಳಗಡೆ ಎಲ್ಲ ಕಸ ಹೊಡಿಬೇಕು. ಕಸ ಎಲ್ಲ ಹೊಡೆದು ಆಮೇಲೆ ಚಹಾ ಕುಡಿದು ನಾಷ್ಟ ಮಾಡ್ಕೋಬೇಕು. ಇವತ್ತೊಂದು ಸುದ್ದಿ ಕೇಳಿ ನನಗೆ ತುಂಬಾ ಬೇಜಾರಾಯಿತು. ಮೈಸೂರಲ್ಲಿ ಒಂದು ತುಂಬ ಘೋರ ದುರ್ಘಟನೆ ನಡೆದಿದೆ ನೋಡಿ. ಎಲ್ಲ ಕಡೆ ನ್ಯೂಸಲ್ಲಿ ಅದೇ ಸುದ್ದಿ ಹರಿದಾಡ್ತಾ ಇದೆ. ಈಗ ಯಾಕೋ ಇಂಥ ಘಟನೆಗಳು ತುಂಬಾ ನಡೀತಾ ಇದೆ. ಜನರ ಮನಸ್ಥಿತಿ ಯಾವ ಥರ ಆಗಿದೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ ಬಿಡಿ. ಯಾವ್ಯಾವ ರೀತಿ ಕೊಲೆಗಳಾಗತ್ತೆ ಏನು ಅನ್ನೋದನ್ನು ಯಾರು ಊಹಿಸೋಕ್ಕೂ ಆಗಲ್ಲ. ಆ ಥರ ದುರ್ಘಟನೆಗಳು ನಡೀತಾ ಇವೆ. ಈಗೀಗಂತೂ ಕಲಿಗಾಲ ಅಂದರೆ ಇದೇನಾ ಅನಿಸುತ್ತೆ. ಎಲ್ಲಿ ನೋಡಿದರೂ ಕೊಲೆ ಸುಲಿಗೆ ಬರೀ ಇದೇ ನಡೀತಾ ಇದೆ. ಪಾಪ ಹೆಚ್ಚಾದಂತೆಲ್ಲ ಇಂಥ ಘೋರ ದುರ್ಘಟನೆಗಳು ಜಾಸ್ತಿ ಆಗ್ತಾನೇ ಇದೆ. ಜನರ ಪಾಪ ತುಂಬಾ ಆಗ್ತಾ ಇದೆ. ಈಗೀಗ ಅಂತೂ ಗಂಡ ಹೆಂಡತಿ ಇಬ್ಬರು ಹೆಣ್ಮಕ್ಳು 4 ಕೂಡ ಸತ್ತಿದ್ದಾರೆ. 3 ಇಬ್ಬರು ಮಕ್ಕಳು ಮತ್ತು ಹೆಂಡತಿನ ಸಾಯಿಸಿ ತಾನು ಕೂಡ ನೇಣಿಗೆ ಶರಣಾಗಿದ್ದಾನೆ. ಎಂಥ ಸ್ಥಿತಿಯಲ್ಲಿದ್ದರೂ ಇಂಥ ಒಂದು ಮನಸ್ಥಿತಿ ಯಾಕೆ ಬಂತು ಅವರಿಗೆ? ಅವರನ್ನು ಸಾಯಿಸಿ ತಾನು ಸಾಯುವ ಮನಸ್ಥಿತಿ ಯಾಕೆ ಬಂತು ಅಂತಲೇ ಗೊತ್ತಾಗಲಿಲ್ಲ. ಅದು ಕೇಳಿ ಮನಸ್ಸಿಗೆ ತುಂಬಾ ಬೇಜಾರಾಯಿತು ನೋಡಿ. ಅಂಥ ದೊಡ್ಡ ಪರಿಸ್ಥಿತಿ, ಎಲ್ಲ ಹಣವಂತರು, ಎಲ್ಲ ಆಸ್ತಿವಂತರು ಎಲ್ಲ ಇದ್ದು ಕೂಡ ಈ ಥರ ಸಾಯೋ ಮಟ್ಟಕ್ಕೆ ಯಾಕೆ ಹೋದರು ಅಂತಲೇ ಗೊತ್ತಾಗಲಿಲ್ಲ. ನಿಜ ಏನಿದೆಯೋ ಏನೋ ಗೊತ್ತಾಗಲಿಲ್ಲ, ಅದಂತೂ ಗೊತ್ತಾಗಲಿಲ್ಲ. ಪಾಪ ತಾಯಿನ ಅವ್ರ ತಾಯಿ ಮನೆಗೆ ಕಳಿಸಿ, ತನ್ನ ತಾಯಿನ ಅವ್ರ ತಾಯಿ ಮನೆಗೆ ಕಳಿಸಿ ಈ ದುರಂತ ಆಗಿದೆ. ಮೊದಲೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು ಏನೋ ಈ ಥರ ಮಾಡಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿ. ಪಾಪ ಇಬ್ಬರು ಮಕ್ಕಳು ಹೆಂಡತಿ ಮಲ್ಕೊಂಡಿದ್ರಂತೆ. ಮಧ್ಯರಾತ್ರಿಯಲ್ಲಿ ಈ ಥರ ಮುಖಕ್ಕೆ ಪ್ಲಾಸ್ಟರ್ ಎಲ್ಲ ಸುತ್ತಕೊಂಡು ಅವರನ್ನು ಉಸಿರುಗಟ್ಟಿಸಿ ಸಾಯಿಸಿ ತಾನು ಕೂಡ ಮೇಲ್ಗಡೆ ಹೋಗಿ ನೇಣಿಗೆ ಶರಣಾಗಿದ್ದಾರಂತೆ. ಎಂಥ ದುಃಖದ ಸಂಗತಿ ನೋಡಿ. ಇದೆಲ್ಲ ಕೇಳಿದರೆ ಹೊಟ್ಟೆಗೆಲ್ಲ ಸಂಕಟ ಆದಂಗೆ ಆಗುತ್ತೆ. ಇಂಥ ಸುದ್ದಿ ಎಲ್ಲ ಕೇಳಿದರೆ ಯಾವ ಥರ ಮನಸ್ಥಿತಿ ಆಗಿದೆ ನೋಡಿ. ಮನುಷ್ಯರ ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಸಾಯೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಎಲ್ಲ ಯಾವ ಪರಿಸ್ಥಿತಿ ಬಂದರೂ ಸಾಯೋ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಈಗ ಜನ. ಅವರಿಗೆ ಯಾವುದು ಸಹಿಸ್ಕೊಳ್ಳೋ ಶಕ್ತಿನೇ ಇಲ್ಲ. ಇಷ್ಟು ವೀಕ್ ಆಗಿದೆ ಮನುಷ್ಯರ ಮನಸ್ಥಿತಿ, ತುಂಬ ವೀಕ್ ಆಗಿಬಿಟ್ಟಿದೆ. ಯಾವುದನ್ನು ತಡ್ಕೊಳ್ಳೋ ಶಕ್ತಿನೇ ಇಲ್ಲ ಅವರಿಗೆ. ಇದನ್ನು ಕೇಳಿ ನಮಗೆ ತುಂಬಾ ಬೇಜಾರಾಯಿತು. ನೀವು ಕೇಳಿರ್ತೀರ, ಮಾಡಿರ್ತೀರ, ಆದರೆ ಹೇಳೋಣ ಅಂತ ನಾನು ಹೇಳಿದೆ. ಇಂಥ ಮನಸ್ಥಿತಿಯನ್ನು ಯಾರೂ ಮಾಡ್ಕೋಬಾರ್ದು. ಎಷ್ಟೇ ಕಷ್ಟ ಇರಲಿ, ಏನೇ ಸಮಸ್ಯೆ ಇರಲಿ, ಅದಕ್ಕೊಂದು ಪರಿಹಾರ ಅಂತೂ ಇದ್ದೇ ಇರುತ್ತೆ. ಅದನ್ನು ನಾವು ಹುಡುಕಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಪರಿಹರಿಸ್ಕೊಂಡು ಜೀವನನ ನಡೆಸಬೇಕು.
ಎಲ್ಲ ಆಸ್ತಿ ಇದ್ದು ಹಣ ಇದ್ದು ಎಲ್ಲ ಇದ್ದುಕೊಂಡು ಇಂಥ ನಿರ್ಧಾರ ಯಾಕೆ ತೊಗೊಂಡ್ರವರು ಅಂತಲೇ ಗೊತ್ತಾಗಲಿಲ್ಲ. ಏನು ವಿಷಯ ಇತ್ತು ಏನೋ ಅದು ಗೊತ್ತಾಗಲಿಲ್ಲ. ಯಾರ ಹತ್ರ ಹೇಳ್ಬೋದಿತ್ತು, ಮನೆಯವ್ರ ಹತ್ರ ಹೇಳ್ಬೋದಿತ್ತು, ತನ್ನ ತಾಯಿ ಹತ್ರ ಹೇಳ್ಬೋದಿತ್ತು, ಸಂಬಂಧಿಕರ ಬಗ್ಗೆ ಕಡೆ ಹೇಳ್ಬೋದಿತ್ತು, ಹೇಳಿ ಏನಾದರೂ ಪರಿಹಾರ ಹುಡುಕ್ಬೋದಿತ್ತು. ಜೀವ ಕಳ್ಕೊಳ್ಳುವಷ್ಟು ತನ್ನ ಜೀವನೂ ಕಳ್ಕೊಂಡು ಹೆಂಡತಿ ಮಕ್ಕಳ ಜೀವನೂ ಕಳ್ಕೊಂಡು ಅಂಥ ಘೋರ ಪರಿಸ್ಥಿತಿ ಏನು ಬಂದಿರ್ಬೋದು ಅವರಿಗೆ. ಅದೇ ನೋಡಿ ವಿಚಿತ್ರ ಅನಿಸೋದಂದರೆ ನಾನು ಕೇಳಿ ಏನೋ ಒಂದು ಸ್ವಲ್ಪ ಹೊತ್ತು ಏನೋ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಏನೋ ಒಂಥರ ಮನಸ್ಸಿಗೆ ಬೇಜಾರಾಯಿತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡಿಕೊಂಡೆ. ಇಂಥ ಮನಸ್ಥಿತಿನ ಯಾರು ತಂದ್ಕೋಬೇಡಿ. ಎಂಥ ಕಷ್ಟ ಇದ್ದರೂ ಕೂಡ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಅದನ್ನು ಹುಡುಕೊಂಡು ಸಮಾಧಾನದಿಂದ ಯೋಚನೆ ಮಾಡಿ ಇಂಥ ನಿರ್ಧಾರ ಯಾವಾಗಲೂ ತಗೊಳ್ಳೋಕ್ಕೆ ಹೋಗಬೇಡಿ. ಯಾರೇ ಏನೇ ಸಮಸ್ಯೆ ಇದ್ದರೂ ಕೂಡ ಇಂಥ ನಿರ್ಧಾರಗಳನ್ನು ತಗೋಬೇಡಿ ದಯವಿಟ್ಟು. ಕಷ್ಟ ಬರುತ್ತೆ, ಎಲ್ಲರಿಗೂ ಬರುತ್ತೆ, ಅದಕ್ಕೂ ಪರಿಹಾರವೂ ಇದ್ದೇ ಇರುತ್ತೆ. ಅದನ್ನು ನಾವು ಹುಡುಕಬೇಕು, ತಾಳ್ಮೆ ತಗೋಬೇಕು. ಒಂದೇ ಸಲ ಇಂಥ ಕೆಟ್ಟ ನಿರ್ಧಾರಗಳನ್ನೆಲ್ಲ ನಾವು ತಗೊಳ್ಳಿಕ್ಕೆ ಹೋಗಬಾರ್ದು. ಈಗ ನೋಡ ಚಿಕ್ಕ ಚಿಕ್ಕ ಮಕ್ಕಳ ಜೀವನೂ ಹೋಯಿತು, ಪಾಪ ಹೆಂಡತಿ ಜೀವನೂ ಹೋಯಿತು. ಎಲ್ಲ ಸಣ್ಣ ಸಣ್ಣ ವಯಸ್ಸಿನವರು ತನ್ನ ಜೀವನೂ ಕಳ್ಕೊಂಡ್ರು. ಏನು ಬಂತು ಇದರಿಂದ? ಎಲ್ಲರ ಜೀವನೂ ಹಾಳಾಯಿತು. ಎಲ್ಲ ಇದ್ದು ಆಸ್ತಿ ಹಣ ಎಲ್ಲ ಇದ್ದು ಈ ಥರ ಮಾಡ್ಕೊಂಡ್ರಲ್ಲ. ಅಂಥ ಪರಿಸ್ಥಿತಿ ಏನು ಬಂದಿರ್ಬೋದು ಅವರಿಗೆ, ಅದೇ ದೊಡ್ಡ ಯೋಚನೆ ನೋಡಿ. ಎಲ್ಲ ತನ್ನ ಬುಕ್ಕಲ್ಲಿ ಎಲ್ಲ ಬರ್ಕೊಂಡು ಮತ್ತೆ ಪ್ರಾಣ ಬಿಟ್ಟಿದ್ದಾರೆ. ತಾನು ಕೂಡ ಇಂತಿಂಥವ್ರಿಗೆ ಇಷ್ಟು ಕೊಡಿ ಅಂತ ಹೇಳಿ ಎಲ್ಲ ಅದರಲ್ಲಿ ಬರೆದು ಮಾಡಿ ಪ್ರಾಣ ಬಿಟ್ಟಿದ್ದಾರೆ. ನೋಡಿ ಎಂಥ ದುಸ್ಥಿತಿ ನೋಡಿ. ಕೇಳಿದರೆ ತುಂಬಾ ಬೇಜಾರಾಗತ್ತೆ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡಿದೆ. ದಯವಿಟ್ಟು ತಪ್ಪಿದರೆ ಕ್ಷಮಿಸಿ. ಈಗ ನೋಡಿ ಎಲ್ಲ ಆಯಿತು, ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಯಾವುದಾದ್ರೂ ಒಂದು ಕೆಟ್ಟ ಸುದ್ದಿ ಕೇಳಿದರೆ ಮನಸ್ಸಿಗೆ ಒಂಥರ ಸಮಾಧಾನನೇ ಇರಲ್ಲ. ಏನೋ ಒಂಥರ ಮನಸ್ಸಿಗೆ ನಾನಾ ರೀತಿ ವಿಚಾರಗಳು ಬರುತ್ತವೆ. ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಇಂಥದ್ದೆಲ್ಲ ಕೇಳಿದಾಗ. ಈಗೀಗ ಇಂಥ ಸುದ್ದಿಗಳು ತುಂಬಾ ಬರ್ತಾ ಇದೆ. ಅದು ಯಾವ ರೀತಿ ಸಾಯಿಸ್ತಾರೆ, ಯಾವ ರೀತಿ ಸಾಯ್ತಾರೆ, ಅವ್ರ ಮನಸ್ಥಿತಿ ಅಷ್ಟು ಕಲ್ಲಾಗಿರ್ತಾ. ಇಂಥ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಹೇಗೆ ಮನಸ್ಸು ಬರುತ್ತೆ ಅವರಿಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ಪುಟ್ಟ ಪುಟ್ಟ ಮಕ್ಕಳು ಏನು ಪಾಪ ಮಾಡಿದ್ದು ಪಾಪ. ಇನ್ನೂ ಬಾಳಿ ಬದುಕಬೇಕಾದ ಮಕ್ಕಳು, ಅವು ಏನು ಪಾಪ ಮಾಡಿದರು? ಸಾಯೋದಿದ್ದರೆ ತಾನೊಬ್ಬನೇ ಆದರೂ ಸಾಯಬೇಕು. ಆ ಮಕ್ಕಳನ್ನು ಹೆಂಡತಿನ ಯಾಕೆ ಸಾಯಿಸಬೇಕಾಗಿತ್ತು? ಅವ್ರು ಹೇಗೋ ಬದುಕೊಂಡು ಜೀವನ ಮಾಡ್ತಾಯಿದ್ರು. ಅವ್ರಿಗೆ ಸಾಯಿಸೋದಕ್ಕೆ ಅವ್ರಿಗೆ ಏನು ಹಕ್ಕಿದೆ ಹೇಳಿ? ತುಂಬಾ ಬೇಜಾರಾಗುತ್ತೆ ನೋಡಿ ಇವೆಲ್ಲ ಕೇಳಿದರೆ. ಎಷ್ಟು ಚೆನ್ನಾಗಿದ್ವು ಆ ಮಕ್ಕಳು, ಎಷ್ಟು ಚೆನ್ನಾಗಿ ಪುಟ್ಟ ಪುಟ್ಟ ಮಕ್ಕಳು ಎಷ್ಟು ಚೆನ್ನಾಗಿದ್ರು ಪಾಪ. ಮಕ್ಕಳಿಲ್ದೇವರು ಮಕ್ಕಳಿಲ್ಲ ಅಂತ ಎಷ್ಟೊಂದು ಕೊರಗ್ತಾರೆ. ಅದೇ ಮಕ್ಕಳಿದ್ದವರಿಗೆ ಇಂಥ ಮನಸ್ಥಿತಿ. ಏನು ಪಾಪ ಮಾಡಿದ್ವು ಆ ಮಕ್ಕಳು ನೋಡಿ. ಬೇಜಾರಂದ್ರೆ ಬೇಜಾರು ಇಂಥದ್ದೆಲ್ಲ ಕೇಳಿದರೆ. ಈಗೀಗ ತುಂಬ ಆಗ್ತಾಯಿದೆ ಇಂಥದ್ದು ಪ್ರಕರಣಗಳು. ಎಲ್ಲ ಕಡೆ ತುಂಬಾ ಆಗ್ತಾಯಿದೆ. ಯಾವ್ಯಾವ ರೀತಿ ಸಾಯ್ತಾರೆ ಏನೋ ಅನ್ನೋ ಯಾವುದು ಹೇಳೋಕ್ಕೆ ಆಗಲ್ಲ. ಆದಮೇಲೆ ಈಗ ಗೊತ್ತಾಗೋದು ನೋಡಿ. ಅದು ನಿಜ ಏನಂತೂ ಗೊತ್ತಿಲ್ಲ, ನಿಜ ಗೊತ್ತಾಗಬೇಕು ಏನನ್ನೋದನ್ನು. ಕಾರಣ ಇದಕ್ಕೇನು ಕಾರಣ ಅನ್ನೋದನ್ನು ಗೊತ್ತಾಗಬೇಕು ನೋಡಿ. ಗೊತ್ತಾದಾಗನೇ ತಿಳಿಯೋದು.
ಅಲ್ಲಿವರೆಗೆ ಏನು ಹೇಳೋಕ್ಕಾಗಲ್ಲ ನೋಡಿ. ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಅವ್ರನ್ನ. ಪಾಪ ಹೆಣ್ಮಗಳು ಅವ್ರ ತವ್ರ ಮನೆ ಎಷ್ಟು ಗೋಳಾಡ್ತಾ ಇದ್ರು. ಎಷ್ಟು ಕಷ್ಟಪಟ್ಟು ದೊಡ್ಡವಳನ್ನಾಗಿ ಮದುವೆ ಮಾಡಿಕೊಟ್ಟು ಅವ್ರದ್ದೆಲ್ಲ ಚೆನ್ನಾಗಿತ್ತು ಜೀವನ ಎಲ್ಲ. ಇಂಥ ಹೊತ್ತಲ್ಲಿ ಇಂಥ ಘೋರ ದುರಂತ ನೋಡಿ ಅವ್ರ ತಂದೆ ತಾಯಿಗೆ ಎಷ್ಟು ಬೇಜಾರಾಗಬೇಡ ಹೇಳಿ. ಕೇಳಿದರೆ ಮನಸ್ಸಿಗೆ ತುಂಬ ಬೇಜಾರಾಗತ್ತೆ. ನಿಮ್ಗೆ ಈ ಸುದ್ದಿ ಕೇಳಿ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ನನಗಂತೂ ತುಂಬಾ ಬೇಜಾರಾಯಿತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಏನಾದ್ರು ತಪ್ಪಿದರೆ ಕ್ಷಮಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.